ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನೇತ್ರಾವತಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಪ್ರವೇಶ ಮಾಡಿದ ನಟಿ ದುರ್ಗಾಶ್ರೀ. ಉದಯ ಟಿವಿಯಲ್ಲಿ ಬಹಳ ದಿನಗಳ ಕಾಲ ಈ ಧಾರಾವಾಹಿ ಹೆಸರುವಾಸಿಯಾಗಿತ್ತು. ನಂತರ ತೆಲುಗು ಕಡೆ ಮುಖ ಮಾಡಿದ ನಟಿ ಜೆಮಿನಿ ಟಿವಿಯಲ್ಲಿ ಅರ್ಧಾಂಗಿ, ಸ್ಟಾರ್ ಮಹಾ ವಾಹಿನಿಯಲ್ಲಿ ಮಧುರ ನಗರಿಯಲು, ಈಟಿವಿ ತೆಲುಗು ವಾಹಿನಿಯಲ್ಲಿ ಸಂಧ್ಯಾ ರಾಗಂ ಸೇರಿದಂತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಧು ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದಾರೆ. 2025ರಲ್ಲಿ ಶುರುವಾಗಿದ್ದ ಸಂಧ್ಯಾ ರಾಗಂ ಧಾರಾವಾಹಿಗೆ ನಟಿ ಆಯ್ಕೆಯಾಗಿದ್ದರು. ಮೊದಲ ಹಂತದ ಶೂಟಿಂಗ್ ಮುಗಿದು ಎಪಿಸೋಡ್ಗಳು ಟೆಲಿಕಾಸ್ಟ್ ಕೂಡ ಆಗಿದ್ವು. ತೆಲುಗು ವೀಕ್ಷಕರ ಕಡೆಯಿಂದ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಬರ್ತಾ ಇದ್ದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಧಾರಾವಾಹಿಯಿಂದ ಹೊರಬಂದರು ನಟಿ. ಏಕೆ, ಏನಾಯಿತು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು. ತಿಂಗಳುಗಳ ಕಾಲ ನಂತರ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಂಧ್ಯಾ ರಾಗಂ ಶುರುವಾಗಿ ಇವತ್ತಿಗೆ 1 ವರ್ಷ ತುಂಬಿದೆ. ನಾನು ಧಾರಾವಾಹಿಯಿಂದ ಏಕೆ ಹೊರಬಂದೆ ಎಂದು ನನಗೆ ಬಹಳಷ್ಟು ಜನ ಕೇಳುತ್ತಿದ್ದರು. ತುಂಬ ಚೆನ್ನಾಗಿ ನಟನೆ ಮಾಡ್ತಿದ್ರಿ, ಆದರೆ ಏಕೆ ಕ್ವಿಟ್ ಮಾಡಿದ್ರಿ ಎಂದು ಪ್ರಶ್ನೆ ಮಾಡ್ತಾನೇ ಇದ್ದೀರಾ. ಅಷ್ಟಕ್ಕೂ ನೀವು ಯಾವುದೇ ರೀತಿಯ ಸ್ಪಷ್ಟನೆ ಕೂಡ ನೀಡಿಲ್ಲ ಅಂತ ಬಹಳ ಜನ ಕೇಳುತ್ತಿದ್ದರು. ಬಟ್ ನಾನು ಮಾತನಾಡುವ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡೋಕೆ ಆಗಲಿಲ್ಲ. ಸಂಧ್ಯಾ ರಾಗಂ ಬಹಳ ಅದ್ಭುತವಾದ ಟೀಮ್. ನನ್ನ ಕನಸಿನ ಪ್ರಾಜೆಕ್ಟ್ ಅದು. ಪ್ರೊಡಕ್ಷನ್ ಹೌಸ್ ಕೂಡ ಬಹಳ ಚೆನ್ನಾಗಿತ್ತು. ಈ ಧಾರಾವಾಹಿ ಅವಕಾಶ ನನಗೆ ಸಿಕ್ಕಿದ ತಕ್ಷಣ ಬಹಳ ಖುಷಿಪಟ್ಟಿದ್ದೆ. ನನ್ನ ಕನಸು ನನಸಾಗಿತ್ತು. ದುರದೃಷ್ಟವಶಾತ್ ನಾನು ಆ ಧಾರಾವಾಹಿ ಬಿಡಬೇಕಾಗಿ ಬಂತು. ನನ್ನ ಆರೋಗ್ಯ ಸಮಸ್ಯೆಯಿಂದ ಈ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬಂತು. ಒಂದು ಶೆಡ್ಯೂಲ್ ಶೂಟಿಂಗ್ ಮುಗಿಸಿಕೊಟ್ಟು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದೆ. ಇಲ್ಲಿಗೆ ಬಂದ ತಕ್ಷಣ ಆರೋಗ್ಯ ಕ್ಷೀಣಿಸಿತ್ತು. ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ತಕ್ಷಣ ಅಡ್ಮಿಟ್ ಮಾಡಿಕೊಂಡರು. ನಂತರ ನನ್ನ ICU ಶಿಫ್ಟ್ ಮಾಡಿದರು. ನಂತರ ಗೊತ್ತಾಗಿದ್ದು ಗರ್ಭಾಶಯದ ಸಿಸ್ಟ್ ಗಂಟು ಇದೆ ಅಂತ. ಅದನ್ನು ಆಪರೇಷನ್ ಮಾಡಿ ತೆಗೆಯಬೇಕು ಅಂದರು. ನನಗೆ 21 ದಿನಗಳ ಕಾಲ ಬೆಡ್ ರೆಸ್ಟ್ ಮಾಡಲು ಹೇಳಿದರು. ನಂತರ ಸ್ವಿಚ್ ತೆಗೆಯಬೇಕಿತ್ತು. ಇದೆಲ್ಲ ಪ್ರೊಸೆಸ್ ಆಗಿ ಆಲ್ಮೋಸ್ಟ್ 1.5 ತಿಂಗಳು ಬೆಡ್ ರೆಸ್ಟ್ನಲ್ಲಿ ಇರಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೆ ನಾನು ಸಂಧ್ಯಾ ರಾಗಂ ಬಿಡಬೇಕಾಗಿತ್ತು. ಪ್ರೊಡಕ್ಷನ್ ಹೌಸ್ ಜೊತೆಗೆ ಬಹಳ ಮಾತನಾಡಿ ತಿಳಿಸಿದೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಹೊರಗೆ ಬಂದೆ. ಆ ಸಮಯದಲ್ಲಿ ಸಂಧ್ಯಾ ರಾಗಂ ಟೀಮ್ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದರು. ಬೇಗ ಹುಷಾರಾಗಿ ಎಂದು ಕಾಳಜಿ ಮಾತನಾಡಿದ್ದಾರೆ. ಇಡೀ ತಂಡಕ್ಕೆ ನನ್ನ ತುಂಬು ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಐ ಮಿಸ್ ಯು ಆಲ್ ಎಂದು ನಟಿ ದುರ್ಗಾಶ್ರೀ ಅವರು ನಡೆದ ಘಟನೆಯನ್ನು ತಮ್ಮ ತೆಲುಗು ಅಭಿಮಾನಿಗಳಿಗೆ ಹೇಳಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಆಸ್ಪತ್ರೆ ಜರ್ನಿ ಕುರಿತು ವಿಡಿಯೋ ಶೇರ್ ಮಾಡಿಕೊಂಡಿದ್ದು, ತೆಲುಗು ಭಾಷೆಯಲ್ಲೇ ಸ್ಪಷ್ಟನೆ ನೀಡಿದ್ದಾರೆ ನಟಿ ದುರ್ಗಾಶ್ರೀ.